ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಸರಾಸರಿ, ಮಧ್ಯಾಂಕ ಮತ್ತು ಬಹುಳಕ ಇವುಗಳನ್ನು ಯಾವ ರೀತಿಯಾಗಿ ಸುಲಭವಾಗಿ ಕಂಡುಹಿಡಿಬೋದು ಅಂತ ಹೇಳಿ ನೋಡೋಣ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಮೊದಲು CI ಕೊಟ್ಟಿರ್ತಾರೆ, ಅಂದರೆ ಕ್ಲಾಸ್ ಇಂಟರ್ವಲ್ ವರ್ಗಾಂತರ ಅಂತ ಹೇಳ್ತೀವಿ. ಅದನ್ನು ಕ್ವಶನಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಎಫ್ ಫ್ರೀಕ್ವೆನ್ಸಿ ಅಥವಾ ಆವೃತ್ತಿ ಅಂತ ಹೇಳಿ ಕನ್ನಡದಲ್ಲಿ. ನೆಕ್ಸ್ಟ್ ನೀವೇನು ಮಾಡಬೇಕು ಅಂತ ಅಂದರೆ ಮಧ್ಯಾಂಕವನ್ನು ಕಂಡುಹಿಡ್ಕೋಬೇಕು. ಮಧ್ಯಾಂಕ ಅಂತ ಅಂದರೆ ಎಕ್ಸ್, ಅಂದರೆ ಈ 0 ಮತ್ತು 10 ನಡುವೆ ಇರುವಂತಹ ಅಂಕೆ 5, 20, 15, 25, 5, 15, 25, 35, 45, 55. ನೆಕ್ಸ್ಟ್ ಎಫ್ ಇಂಟು ಎಕ್ಸ್, ಅಂದರೆ ಇದನ್ನು ಇಂಟು ಮಾಡೋದು. 5 2 10, 12 15 180, 25 8 200, 14 × 35 490, 45 × 6 270, 55 × 10 550. ನೆಕ್ಸ್ಟ್ CF ಅನ್ನು ಕಂಡುಹಿಡ್ಕೋಬೇಕು. ಅದನ್ನು ಆಮೇಲೆ ಮಾಡೋಣ. ಇದು FX ಏನು ಇಂಟು ಮಾಡಿದ್ದೀವಲ್ಲ, ಇದನ್ನು ಟೋಟಲಾಗಿ ಕೂಡಿಸ್ಕೋಬೇಕು. ಅಂದರೆ ಸಿಗ್ಮಾ FX ನಮಗೆ ಸಿಗುತ್ತೆ. ಇದನ್ನು ಟೋಟಲಾಗಿ ಕೂಡಿಸಿದರೆ 10, 180, 200, 490, 270, 550. ಇದನ್ನು ಕೂಡಿಸಿದರೆ 1700 ನಮಗೆ ಸಿಗುತ್ತೆ. ಆಮೇಲೆ ಸಿಗ್ಮಾ ಎಫ್ ನಮಗೆ ಬೇಕು. ಸಿಗ್ಮಾ ಎಫ್ ಅಂತ ಅಂದರೆ ಫ್ರೀಕ್ವೆನ್ಸಿಯನ್ನು ಅವರೇ ಕೊಟ್ಟಿರ್ತಾರೆ. ಅದನ್ನು ನಾವು ಟೋಟಲಾಗಿ ಮಾಡ್ಕೋಬೇಕು. 2 + 12 + 8 + 14 + 6 + 10 52. ಮೊದಲಿಗೆ ನಾವು ಸರಾಸರಿಯನ್ನು ಕಂಡುಹಿಡಬೇಕು. ಸರಾಸರಿ ಕಂಡುಹಿಡಿಯುವಂಥ ಸೂತ್ರ ಅಂದರೆ X ಬಾರ್ ಸಿಗ್ಮಾ FX ಡಿವೈಡೆಡ್ ಬೈ ಸಿಗ್ಮಾ ಎಫ್. 1700 ಡಿವೈಡೆಡ್ ಬೈ 52. ಇದನ್ನು ಡಿವೈಡೆಡ್ ಬೈ ಮಾಡಿದರೆ ನಮಗೆ 32.69 ಆನ್ಸರ್ ಬರುತ್ತೆ. ಇದು ಸರಾಸರಿ ಅಂದರೆ ಮೀನು. ನೆಕ್ಸ್ಟ್ ನಾವು ಮೀಡಿಯನ್ನ ಕಂಡುಹಿಡಿಬೇಕು. ಮೀಡಿಯನ್ ಅಂತ ಅಂದರೆ ಮಧ್ಯಾಂಕ. ಮಧ್ಯಾಂಕವನ್ನು ಕಂಡುಹಿಡೀಲಿಕ್ಕೆ ಒಂದು ಸೂತ್ರ ಇದೆ. M = L + N ಡಿವೈಡೆಡ್ ಬೈ 2 - CF ಡಿವೈಡೆಡ್ ಬೈ F ಇಂಟು ಬ್ರಾಕೆಟ್ I. ಮೊದಲಿಗೆ ಮಧ್ಯಾಂಕ ಕಂಡುಹಿಡಿಬೇಕಂದ್ರೆ N/2 ಮಾಡ್ಕೋಬೇಕು. N ಅಂತ ಅಂದರೆ 52. 52/2 ಮಾಡಿದರೆ 26 ಬರುತ್ತೆ. ಆಮೇಲೆ ಇಲ್ಲಿ CF ಅನ್ನು ಕಂಡುಹಿಡ್ಕೋಬೇಕು. CF ಹೇಗೆ ಕಂಡುಹಿಡ್ಕೊಳ್ಳೋದು? ಸಂಚಿತ ಆವೃತ್ತಿಯನ್ನು ಇಲ್ಲಿ 2 ಇದೆ. ಮೊದಲು ಇಲ್ಲಿ 2 ಬರ್ಕೋಬೇಕು. 2 + 12 14, 14 + 8 22, 22 + 14 36, 36 + 6 42, 42 + 10 52. ಹಾಗಾದರೆ N/2 ಮಾಡಿರುವಂಥ 26 ಈ ಸಂಖ್ಯೆಯಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕು. 22 ಆದ ನಂತರ ಬರುತ್ತೆ 26, ಅಂದರೆ ಈ ಆವೃತ್ತಿಯಲ್ಲಿ ಬರುತ್ತೆ. ಅದನ್ನು ನಾವು ಈ ರೀತಿ ರೌಂಡ್ ಮಾರ್ಕನ್ನು ಮಾಡ್ಕೋಬೇಕು. ರೌಂಡ್ ಮಾರ್ಕನ್ನು ಮಾಡಿ ಇದು L, ಇಲ್ಲೇನಿದೆಲ್ಲ 30 L ಆಗುತ್ತೆ. N/2 ಮಾಡಿದ್ದೀವಿ, 26 ಬಂದಿದೆ. CF ಅಂತ ಅಂದರೆ ಇದೇನು ರೌಂಡ್ ಮಾರ್ಕ್ ಮಾಡಿದ್ದೀವಲ್ಲ 36, ಇದರ ಹಿಂದುಗಡೆ ಇರುವಂಥದ್ದು ತೊಗೋಬೇಕು ಯಾವತ್ತು. ಇದು CF ಆಗುತ್ತೆ 22. ನೆಕ್ಸ್ಟ್ F ಅಂತ ಅಂದರೆ 14. ಈಗ ಅದನ್ನು ನಾವು ಸೂತ್ರದಲ್ಲಿ ಬರ್ಕೊಳ್ಳೋಣ. M = L ಅಂತ ಅಂದರೆ 30 + N/2 26 ಮೈನಸ್ CF ಅಂತ ಅಂದರೆ 22 ಅಪಾನ್ F ಅಂದರೆ 14 ಇಂಟು I ಅಂತ ಅಂದರೆ ಇದಕ್ಕೆ ಎಷ್ಟು ವ್ಯತ್ಯಾಸ ಇದೆ ವರ್ಗಾಂತರದಲ್ಲಿ ಅಂತ ಹೇಳಿ 10 ವ್ಯತ್ಯಾಸ ಇದೆ. ಆಮೇಲೆ M = 30 ಪ್ಲಸ್ ಬ್ರಾಕೆಟ್ ಹಾಕ್ಬಿಡ್ಬೇಕು. 26ರಲ್ಲಿ 22 ಕಳೆದ್ರೆ 4 ಬರುತ್ತೆ. ಡಿವೈಡೆಡ್ ಬೈ 14 ಇಂಟು 10. M = 30 ಪ್ಲಸ್ 4 ಡಿವೈಡೆಡ್ ಬೈ 14 ಮಾಡಿದರೆ 0.2857 ಇಂಟು 10 ಮಾಡಬೇಕು. ಮತ್ತು M = 30 ಪ್ಲಸ್ 0.2857 ಇಂಟು 10 ಮಾಡಿದರೆ 2857 ಬರುತ್ತೆ. ಲಾಸ್ಟಿಗೆ ಅದಕ್ಕೆ 30 ಕೂಡಿಸಿದರೆ 32.857.
ಇದು ಮಧ್ಯಾಂಕ ಆಗುತ್ತೆ. ನೆಕ್ಸ್ಟ್ ಬಹುಳಕ ಅಂದರೆ ಝಡ್. ಇದನ್ನು ನಾವು ಎರಡು ರೀತಿಯಲ್ಲಿ ಕಂಡುಹಿಡಿಬೋದು. ಎರಡೂ ರೀತಿ ನಾನು ತೋರಿಸ್ಕೊಡ್ತೇನೆ. ಮೊದಲನೇದು ಸರಳವಾದ ರೀತಿಯಲ್ಲಿ ಹೇಳಬೇಕು ಅಂತಂದರೆ ಮಧ್ಯಾಂಕ m ಇಂಟು 3 ಮೈನಸ್ ಎಕ್ಸ್ ಬಾರ್ ಇಂಟು 2 ಈ ರೀತಿಯಾಗಿ ಮಾಡ್ಕೋಬೇಕು. ಮಧ್ಯಾಂಕ ಎಷ್ಟಿದೆ? 32.857. ಝಡ್ ಈಸ್ ಈಕ್ವಲ್ ಟು 32.857 ಇಂಟು 3 ಮೈನಸ್ ಎಕ್ಸ್ ಬಾರ್ ಎಷ್ಟಿದೆ? 32.69 ಇಂಟು 2. ಝಡ್ ಈಸ್ ಈಕ್ವಲ್ ಟು 32.857 ಇಂಟು 3 ಮಾಡಿದರೆ ಎಷ್ಟು ಬರುತ್ತೆ? 98.57 ಒಂದು ಬರುತ್ತೆ. ಮೈನಸ್ 32.69 ಇಂಟು 2 ಮಾಡಿದರೆ 65.38 ಬರುತ್ತೆ. ಇದನ್ನು ನಾವು ಕಳೆದಾಗ 32.69 ಬರುತ್ತೆ. ಇದು ಬಹುಳಕ.